ಈ ಪೇಪರ್ ಬ್ಯಾಗ್ಸ್ ಇಂದ ಎಲ್ಲರೂ ಕೂಡ ಪ್ಲಾಸ್ಟಿಕ್ ನ ಉಪಯೋಗಿಸಬಾರ್ದು. ಪ್ಲಾಸ್ಟಿಕ್ ಇಂದ ಪರಿಸರಕ್ಕೆ ಬಹಳ ಕೆಟ್ಟದಾಗಿ ಅದು ಪರಿಣಾಮಗಳು ಬೀಳುತ್ತೆ. ಅದಕ್ಕೆ ನಾವು ಎಲ್ಲ ನ್ಯೂಸ್ ಪೇಪರ್, ನಮ್ಮ ಕಾಲೇಜಲ್ಲಿ ನ್ಯೂಸ್ ಪೇಪರ್ಸ್ ಎಲ್ಲ ಬರೋದೆಲ್ಲ ಕಲೆಕ್ಟ್ ಮಾಡಿ ಪ್ರತಿ ವರ್ಷ ಮಾಡ್ತೀವಿ. ಪ್ರತಿ ವರ್ಷ ಪೇಪರ್ ಬ್ಯಾಗ್ ಮಾಡಿ ಕಡಲೆಕಾಯಿ ಪರೀಕ್ಷೆ ಬರೋವಾಗ ನಾವು ಈ ಪೇಪರ್ ಬ್ಯಾಗ್ಸ್ನೆಲ್ಲ ಮಾಡಿ ನಾವೆಲ್ಲರಿಗೂ ಹಂಚ್ತೇವೆ. ಈ ಕಾರ್ಯವನ್ನು ಪೇಪರ್ಸ್ ಮಾಡ್ತೀವಿ. ಮೀನ್ಸ್ ಏನಂದ್ರೆ ಪ್ಲಾಸ್ಟಿಕ್ ಚೀಪಾಗಿ ಸಿಗುತ್ತೆ ಅಂತ ಎಲ್ಲ ಯೂಸ್ ಮಾಡ್ತಾರೆ, ಅಲ್ಲ ನಾವೆಲ್ಲರಿಗೂ ಫ್ರೀ ಆಗಿ ಪೇಪರ್ ಮಾಡಿ ಪರಿಸರ ಸ್ನೇಹಿ ಆಗಿರ್ಲಿ ಅಂತ ಹೇಳಿ ಪೇಪರ್ ಬ್ಯಾಗ್ ಮಾಡಿ ನಾವೆಲ್ಲರಿಗೂ ಕಾಂಟ್ರಿಬ್ಯೂಟ್ ಮಾಡ್ತೀವಿ. ಇವಾಗ 10,000 ಪೇಪರ್ ಬ್ಯಾಗ್ ನ ನೀವು ಮಾಡಿ ಎಲ್ಲ ಕೊಡ್ತಾ ಇದ್ದೀರಾ. ಸುಮಾರು ಎಷ್ಟು ದಿನದ ಟೈಮ್ ಹಿಡಿಯುತ್ತೆ ನಿಮಗೆ ಇದು ಮಾಡಿ? 1 ವೀಕ್ ಸಾಕು ಸರ್. ಒನ್ ವೀಕ್ ಇಂದ ಎಷ್ಟು ಜನ ನೀವು ಮಾಡ್ತಾ ಇದ್ದೀರಾ ಇದಕ್ಕೆಲ್ಲ? ಕಾಲೇಜರ್ ಎಲ್ಲ ಕಾಲೇಜ್ ಸೇರ್ಕೊಂಡು ಮಾಡ್ತೀವಿ ನಾವು. ಇದಕ್ಕಂತಾನೆ ಟೈಮ್ ಮೀಸಲಿಟ್ಬಿಟ್ಟು ಅಂತ ಇದಕ್ಕಂತಾನೆ ಟೈಮ್, ಕಾಲೇಜ್ ನಂತರ ಟೈಮ್ ಮಾಡ್ಕೊಂಡು ನಾವೆಲ್ಲ ಮಾಡ್ತೀವಿ. ಸ್ಟಡಿ ಟೈಮ್ ಅನ್ನ ಬ್ರೇಕ್ ಮಾಡಿಬಿಟ್ಟು ಇಲ್ಲ ಸ್ಟಡಿ ಟೈಮ್ ಆದ್ಮೇಲೆ ಮಾಡ್ತೀವಿ. ಆದ್ಮೇಲೆ ನಾವೇ ವಾಲಂಟಿಯರ್ ಆಗಿ ಮಾಡ್ತೀವಿ. ಜೊತೆಗೆ ಇದಕ್ಕೆ ಯಾವ ಗ್ಲೂ ಯಾವ ಸೀಸರ್ಸ್ ಏನು ಯೂಸ್ ಮಾಡಿಲ್ಲ, ಹಂಗೆ ಹೆಂಗಿದು ಬರೀ ಫೋಲ್ಡ್ ಮಾಡಿ ಮಾಡಿರೋದು. ಸೊ ಇದಕ್ಕೆ ವೆಚ್ಚ ಅಂತ ಅಂದ್ರೆ ನಿಮ್ಗೆ ಈಗ ಖರ್ಚು ಅಂತ ಬರುತ್ತಲ್ಲ, ಅದು ನೀವು ಹೇಗೆ ಮಾಡ್ಕೊಳ್ತೀರಾ ಅಂತ? ಖರ್ಚು ಅಂತ ಏನಿಲ್ಲ, ಕಾಲೇಜ್ ಅವ್ರು ಏನೇನು ಕೊಡ್ತಾರೋ ಅದರಲ್ಲೇ ಮಾಡೋದು ಅಷ್ಟೇ. ಕಾಲೇಜ್ ಕಡೆಯಿಂದನೇ ಪೇಪರ್ ಕೊಡ್ತಿರೋದು. ಅಫೋರ್ಡ್ ಮಾಡೋಕ್ಕಾಗಲ್ಲ ಪೇಪರ್ ಬ್ಯಾಗ್ಸ್ ಎಲ್ಲ. ಮತ್ತು ಪ್ಲಾಸ್ಟಿಕ್ ಬ್ಯಾಗಲ್ಲಿ ಕೊಟ್ಟರೆ ಇಲ್ಲಿ ಪರಿಸರ ನಾಶ ಆಗುತ್ತೆ ಅಂತ ಯಾರು ತಗೊಳ್ಳಲ್ಲ. ಸೊ ನಮ್ಮ ಕೈಲಾದಷ್ಟು ಹೆಲ್ಪ್ ಮಾಡಿ ನಮ್ಮ ಕಾಲೇಜಿಂದ ಹೆಲ್ಪ್ ಮಾಡ್ತಾ ಇದ್ದೀವಿ. ಅದು ಬೇರೆ, ಇದು ಕಡಲೆಕಾಯಿ ಪರೀಕ್ಷೆ ನಮ್ಮ ಕಾಲೇಜ್ ರೋಡಲ್ಲೇ ನಡೀತಾ ಇರೋ ದೃಷ್ಟಿಯಿಂದ ನಮ್ಮ ಕಾಲೇಜವರು ಇದಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇರೋದು. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.